ಇಷ್ಟುದ್ದ ಇರೋರ್ಗೆ ಇಷ್ಟುದ್ದ ಸೀರೆ. ಈ ಡಬ್ಬಿ ಕೊಟ್ಟು ಡಬ್ಬ ಫೇಲೋ ಯಾರು? ನಾನು ಪಂಕಜ. ಏನ್ ಮಾಡ್ತಿದ್ದೀರಾ? ಮಂಡಿ ಹತ್ರ ಕಡಿತಾ ಇತ್ತು, ಅದಕ್ಕೆ ಕರ್ಕತಾ ಇದ್ದೆ. ಜೋಕ್ ಮಾಡ್ಬೇಡಿ, ನಾನು ಕಾಡಿಸ್ತಿದ್ದೆ, ಸೀರೆ ಮಾಡಿಸ್ತಿದ್ದೀರಲ್ವಾ? ಮತ್ತೆ ಯಾಕೆ ಕೇಳಿದ್ರಿ? ಹಾ ಸುಮ್ಮನೆ ಕೇಳಿದೆ. ಹೌದು, ಇವೇನು ಹಾಲಲ್ಲಿ ಸ್ನಾನ ಮಾಡ್ತೀರಾ? ನಾವು ಹಾಲಲ್ಲಿ ಸ್ನಾನ ಮಾಡಲ್ಲ, ಬಾತ್ರೂಮಲ್ಲಿ ಸ್ನಾನ ಮಾಡೋದು. ನಾನು ಹೇಳಿದ್ದು ಹಾಲಂದ್ರೆ ಮಿಲ್ಕ್ ಮಿಲ್ಕ್. ಒಳ್ಳೆ ಬ್ರಿಟಿಷ್ ಹೊಡ್ತಾರ ಪಳಪಳ ಅಂತ ಹೊಡಿತಿದ್ದೀರಾ. ಎಲ್ಲರೂ ಹಂಗೆ ಅಂತಾರಪ್ಪ. ಎನಿವೇಸ್ ಥ್ಯಾಂಕ್ ಯು. ಕೇಸರಿ ಬಾತ್ಗೆ ಗೋಡಂಬಿ ಆಗುವಾಗ ನೀವು ನೆನಪಾದ್ವಿ, ಅದಕ್ಕೆ ತಂದೆ. ಎಷ್ಟೊಳ್ಳೆ ನೀವು. ನಮ್ಮ ನೆಂಟರುಗಳೇ ಹಿಂಗೆ ತಗೊಂಬರಲ್ಲ. ಅದು ನಮ್ಮ ಫ್ರೆಂಡ್ಸ್ ಅನ್ನೋದು ಮದುವೆ ಇತ್ತು, ನಿಮ್ಮ ಹತ್ರ ಒಂದು ನೆಕ್ಲೆಸ್ ಇದೆಯಲ್ಲ, ಕೊಡ್ತೀರಾ? ಇದಕ್ಕೆನಾ ಬ್ರಿಟಿಷ್ ರಾಣಿ ತರ ಇದ್ದೀನಿ ಅಂದಿದ್ದು? ಕೇಸರಿ ಬಾತಲ್ಲಿ ಗೋಡಂಬಿ ಹಾಕಿದ್ದು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ ನೆಕ್ಲೆಸ್ ಇತ್ತಲ್ಲ, ಏನಾಯ್ತು? ಅದು ಸೇಟ್ ಅಂಗಡಿಲಿ ಹಿಂದಿ ಭಾಷೆ ಕಲ್ತ್ಕೋತಾ ಇದೆ. ಸರಿ ತರ್ತೀನಿ ತಾಳಿ. ಅಬ್ಬಬ್ಬ, ಎಂತ ಮನೆ ಕಟ್ಟಿದ್ದಾರೆ ದೇವ್ರೆ. ಇವನ್ನ ಇಂಥ ಮನೇಲಿ ಇಟ್ಬಿಟ್ಟು ನಮ್ಮ ನಾಯಿ ಗೂಡಲ್ಲಿ ಇಟ್ಟಿದ್ಯಲ್ಲ. ನಮ್ಮ ಕಡೆಯಿಂದ ಏನಾದ್ರು ಪೂಜೆ ಕಡಿಮೆ ಆಗಿದ್ರೆ ಕೇಳಿ ಮಾಡಿಸ್ಕೊಳ್ಳಪ್ಪ. ಈ ಬಡವ್ರಿಗೊಂದು, ಈ ಶ್ರೀಮಂತರಿಗೊಂದು ಆ ಥರ ಮಾಡಬೇಡ ಅಪ್ಪ. ತಗೊಳ್ಳಿ. ಅಬ್ಬಬ್ಬ, ಹುಷಾರು. ನಾನು ಪ್ರಾಣ ಕಳ್ಕೊತೀನಿ, ಇದನ್ನ ಮಾತ್ರ ಕಳ್ಕೊಳ್ಳಲ್ಲ. ಬರ್ತೀನಿ ಕಣ್ರಿ. ವಿಷಯ ತರ ಓಡ್ಬಿಟ್ಟಲ್ಲಪ್ಪ. ಒಂದು more ಡಬ್ಬಿ. Who's this ಡಬ್ಬ fellow? ಹಾಯ್ ಆಂಟಿ. ಓ ಪಂಕಜ ಅವ್ರ ಸೊಸೆ, ಹೇಳಮ್ಮ. ಅದು ಉಪ್ಪಿಟ್ಟು ಮಾಡುವಾಗ ಮೆಣಸಿನಕಾಯಿ ಹಾಕ್ತಿದ್ನ, ಅವಾಗ ನಿಮ್ ನೆನಪಾಯ್ತು, ಅದಕ್ಕೆ ತಗೊಂಡ್ ಬಂದೆ. ಅವಳು ರವೆಗೆ ಸಕ್ಕರೆ ಹಾಕಿದ್ದಾಳೆ, ಇವಳು ಉಪ್ಪು ಹಾಕಿದ್ದಾಳೆ ಅಷ್ಟೇ. ಆಂಟಿ, ಅದು ನಾನು ನಿಮ್ಮನ್ನ ಅಮ್ಮ ಅನ್ಕೊಂಡು ಏನೋ ಒಂದು ಕೇಳ್ತೀನಿ, ನೀವು ನನ್ನ ಮಗಳು ಅನ್ಕೊಂಡು ಅದನ್ನ ಕೊಡ್ಬೇಕು. ಏನು? ಅದು ನಾನು ಒಂದ್ ಮದ್ವೆಗೆ ಹೋಗ್ಬೇಕು, ನಿಮ್ ಸೊಸೆದು ಚೈನು, ವಾಲೆ, ಜುಮ್ಕಿ, ಡಾಬು ಅದನ್ನ ಚುಪ್ ಕೊಡ್ತೀರಾ? ಯಾಕೆ, ನಿನ್ ಚೈನ್ ಏನಾಯ್ತಮ್ಮ? ಅದು ಮೈಸೂರು ಬ್ಯಾಂಕಲ್ಲಿ ಕನ್ನಡ ಕಲಿತಾ ಇದೆ. ಆಡ್ತಿದ್ದೀನಿ ಅಂತ ಹೇಳು, ತಂದೆ ತಾಳು. ಮನೆ ನೋಡಿ ಮದ್ವೆ ಆಗ್ಬೇಕಾಗಿತ್ತು, ನಾನು ನನ್ನ ಗಂಡನ ಬಾಡಿ ನೋಡಿ ಮದ್ವೆ ಆಗ್ಬಿಟ್ಟೆ. ಆ ಮನೆಗೆ ಸೊಸೆ ಆಗೋ ಬದಲು ಈ ಮನೆಗೆ ಕೆಲ್ಸದೊಳಗಿರ್ಬೋದಿತ್ತು. ತಗೊಳಮ್ಮ. ಖಂಡಿತ ಆಂಟಿ, ನಾನೊಬ್ರ ಹತ್ರ ತಗೊಂಡಿದ್ ಏಟು ಒಡವೆ ಇಟ್ಕೊಳ್ಳಲ್ಲ, ವಾಪಸ್ ಕೊಟ್ಟೆ ಕೊಡ್ತೀನಿ. ಬರ್ತೀನಿ ಆಂಟಿ. ಇದೇ ಸ್ಪೀಡ್ ಬರುವಾಗಿರುತ್ತೋ ಇಲ್ವೋ?